ಇನ್ನು ಕಲಬುರಗಿ ಮೂಲದ ಕುಟುಂಬ ಗ್ರೇಟ್ ಎಸ್ಕೇಪ್ ಆಗಿದೆ. ದಾಳಿಗೂ 1 ಗಂಟೆ ಮುಂಚೆ ಅಲ್ಲೇ ಇದ್ರು 9 ಮಂದಿ. ಅಲ್ಲಿಂದ ಬೇರೆ ಕಡೆ ಶಿಫ್ಟ್ ಆಗಿದ್ರಿಂದ ಎಲ್ಲರೂ ಕೂಡ ಬಚಾವಾಗಿದ್ದಾರೆ ನೋಡಿ. ಕೂದಲೆಳೆ ಅಂತರದಲ್ಲಿ ಕಲಬುರಗಿಯ 9 ಜನ ಪಾರಾಗಿದ್ದಾರೆ. ಮಲ್ಲಿಕಾರ್ಜುನ್ ಬ್ರಂಗಿಮಠ ಮತ್ತೆ ಪತ್ನಿ ರಶ್ಮಿ ಅವರ ಕುಟುಂಬ ಏಪ್ರಿಲ್ 15ನೇ ತಾರೀಕು ಕಾಶ್ಮೀರಕ್ಕೆ ಈ 9 ಮಂದಿ ಹೋಗಿರ್ತಾರೆ. ಗುಂಡಿನ ದಾಳಿಗೂ 1 ಗಂಟೆ ಮುಂಚೆ ಇವರು ಬೇರೆ ಕಡೆ ಶಿಫ್ಟ್ ಆಗಿದ್ದಾರೆ. ಶ್ರೀನಗರದಲ್ಲಿ ಸುರಕ್ಷಿತವಾಗಿದ್ದೀವಿ ಅನ್ನೋದಾಗಿ ಬ್ರಂಗಿಮಠ ಕುಟುಂಬ ಹೇಳಿದೆ, ಮಾಹಿತಿಯನ್ನ ಕೊಟ್ಟಿದೆ. ನೋಡಿ, ಕೇವಲ 1 ಗಂಟೆ ಅಲ್ಲೇ ಇದ್ರು. ಈ ದಾಳಿಯಲ್ಲಿ ಆಗಿತ್ತಲ್ಲ ಪಹಲ್ಗಾಮ್, ಅದೇ ಪ್ರದೇಶದಲ್ಲಿ ಇದ್ದಂತ 9 ಮಂದಿ ಕೇವಲ 1 ಗಂಟೆಗೆ ಮುಂಚೆ ಅಲ್ಲಿಂದ ಬೇರೆ ಕಡೆ ಶಿಫ್ಟ್ ಆಗ್ತಾರೆ. 9 ಮಂದಿ ಬಚಾವಾಗಿದ್ದಾರೆ. ಕೂದಲೆಳೆ ಅಂತರ ಇದು. ಮಲ್ಲಿಕಾರ್ಜುನ್ ಬ್ರಂಗಿಮಠ ಮತ್ತೆ ಪತ್ನಿ ರಶ್ಮಿ ಕುಟುಂಬ ಇವರು ಏಪ್ರಿಲ್ 15ನೇ ತಾರೀಕು ಕಾಶ್ಮೀರಕ್ಕೆ ಹೋಗಿರ್ತಾರೆ. ಒಟ್ಟು 9 ಜನ. ಗುಂಡಿನ ದಾಳಿ ಆಗಿರುವಂತಹ ಪ್ರದೇಶದಲ್ಲೇ ಇದ್ದಂತವರು ದಾಳಿ ಆಗೋದಕ್ಕೂ 1 ಗಂಟೆ ಮುಂಚಿತವಾಗಿ ಬೇರೆ ಕಡೆಗೆ ಶಿಫ್ಟ್ ಆಗ್ತಾರೆ. ಇದೀಗ ಶ್ರೀನಗರದಲ್ಲಿ ನಾವು ಸುರಕ್ಷಿತವಾಗಿದ್ದೀವಿ ಅನ್ನೋದಾಗಿ ಕುಟುಂಬ ಮಾಹಿತಿಯನ್ನ ಹಂಚಿಕೊಂಡಿದೆ. ಟೋಟಲ್ ಆಗಿ 3, 4, 5 ಪ್ರದೇಶ ಸೇರಿ